ಅಪರಾಧಿಗೆ ಒಂದು ಮಿತಿಯವರೆಗೆ ಮಾತ್ರ ಉದ್ಧಾರದ ಅವಕಾಶವನ್ನು ಕೊಡಬಹುದು. ನಾನು ಶಿಶುಪಾಲನ 99 ಅಪರಾಧಗಳನ್ನು ಕ್ಷಮಿಸಿದ್ದೆ. ಆದರೆ 100 ಅಪರಾಧಗಳ ನಂತರ ಅವನಿಗೆ ಶಿಕ್ಷೆ ಕೊಡುವುದು ಅವಶ್ಯವಾಗಿತ್ತು. ಅಪರಾಧಿಗೆ ಒಂದು ವೇಳೆ ಅಪರಾಧ ಮಾಡಲು ಬಿಟ್ಟರೆ ಅವನು ಹೆಚ್ಚು ಹೆಚ್ಚು ಪತನಗೊಳ್ಳುತ್ತಾ ಹೋಗುತ್ತಾನೆ. ಅವನು ಅಧರ್ಮ ಮಾಡದಂತೆ ತಡೆಯುವುದರಲ್ಲಿಯೇ ಕರುಣೆ ಇದೆ ಪಾರ್ಥ. ಈ ಆತ್ಮಗಳು ಸಾಯುವುದಿಲ್ಲ. ಅಧರ್ಮದಿಂದ ಭ್ರಷ್ಟವಾದ ಈ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಪಡೆದುಕೊಳ್ಳುತ್ತವೆ. ಹಾಗೂ ಆ ಶರೀರದಲ್ಲಿ ಅವರ ಪ್ರಗತಿಯ ಸಾಧ್ಯತೆ ಹೆಚ್ಚಾಗಿರುವುದು. ಈ ಚಿಂತನೆಯಿಂದ ನೀನು ಯುದ್ಧ ಮಾಡಿದರೆ ಅದೇ ಯೋಗ್ಯವಾದುದು. ಮನುಷ್ಯನ ಶರೀರ ಅವನ ಸಂಪತ್ತೂ ಹೌದು ಹಾಗೂ ಮಿತಿಯೂ ಹೌದು. ಧರ್ಮ ಮಾರ್ಗದಲ್ಲಿ ಪ್ರಯಾಣ ಬೆಳೆಸುವ ಮನುಷ್ಯನು ತನ್ನ ಶರೀರವನ್ನು ಶುದ್ಧಗೊಳಿಸಿಕೊಳ್ಳುತ್ತಾನೆ ಹಾಗೂ ಆ ಮೂಲಕ ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಇದನ್ನೇ ಕ್ಷೇತ್ರಜ್ಞ ಸಂಬಂಧವೆಂದು ಕರೆಯಲಾಗಿದೆ.